ಗೃಹಲಕ್ಷ್ಮಿ ದುಡ್ಡು ಬಂದಿದ್ಯಾ? ಏನೇನ್ ತಗೊಂಡ್ರಿ? ಎಷ್ಟು ತಿಂಗಳಿಂದ ಬರ್ತಿದೆ? ಬಸ್ ಅಂತೂ ಫ್ರೀ. ಕರ್ನಾಟಕದಲ್ಲಿ ಎಷ್ಟೆಷ್ಟು ಪ್ಲೇಸ್ಗೆ ಹೋಗಿ ಬಂದಿದ್ದೀರಾ? ಫುಲ್ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಮತ್ತೆ ಕರೆಂಟ್ ಬಿಲ್ ಫ್ರೀ. ಆರಾಮಾಗಿ ಫ್ಯಾನ್ ಹಾಕೊಂಡು ತಣ್ಣಗೆ ಮಲಗಿರ್ತೀರಾ. ಅಂತೂ ಈ ಯೋಜನೆಗಳನ್ನು ಬಳಸ್ಕೊಂಡು ಆರಾಮಾಗಿ ಮನೆಯಲ್ಲಿ ಇದ್ದೀರಾ. ಆದ್ರೆ ಒಮ್ಮೆ ಈ ವಿಡಿಯೋಸ್ನ ನೋಡಿ. Lankan power corridors. While the ruling class has failed to deliver, it is the common man. ಈ ಘಟನೆ ನಡೆದಿದ್ದು 2020 ಶ್ರೀಲಂಕಾದಲ್ಲಿ. ನಿಮ್ಗೆಲ್ಲ ಗೊತ್ತು 2018, 19, 20 COVID-19 ಅಫೆಕ್ಟ್ ಆಗಿತ್ತು ಅಂತ. ಈ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಕೂಡ ಅಫೆಕ್ಟ್ ಆಗಿತ್ತು. ಆದರೆ ಶ್ರೀಲಂಕಾದಲ್ಲಿ ಇದು ಎಷ್ಟು ಎಫೆಕ್ಟ್ ಮಾಡಿತ್ತು ಅಂದರೆ, ಜನ ಗೌರ್ಮೆಂಟ್ಗೆ ಕಲ್ಲು ತಗೊಂಡು ಹೊಡೆಯೋಷ್ಟು ಅಫೆಕ್ಟ್ ಮಾಡಿತ್ತು. ಇದಕ್ಕೆ ರೀಸನ್ ಹೈಪರ್ ಇನ್ಫ್ಲೇಷನ್. ಅಷ್ಟೇ ಅಲ್ಲ, ಒಂದು ರಾಜ್ಯವನ್ನು ನಡೆಸಬೇಕಂದ್ರೆ ಒಂದು ಉತ್ತಮ ಸರ್ಕಾರ ಕೂಡ ನಮಗೆ ಉತ್ತಮವಾಗಿ ಬೇಕಾಗಿರುತ್ತೆ. ಆದರೆ ಶ್ರೀಲಂಕಾದಲ್ಲಿ ಈ ಥರ ಸರ್ಕಾರ ಇರಲಿಲ್ಲ. ಅಲ್ಲಿರೋರೆಲ್ಲ ದರೋಡೆಕೋರರು ಹಾಗೂ ಲಂಚಕೋರರಾಗಿರೋದ್ರಿಂದ ಅವ್ರಿಗೆ ಫುಲ್ ಶ್ರೀಲಂಕಾ ಕೂಡ ದಿವಾಳಿ ಆಗಬೇಕಾಯಿತು. ಇದಕ್ಕೆ ರೀಸನ್ ಹೈಪರ್ ಇನ್ಫ್ಲೇಷನ್. ಅಷ್ಟೇ ಅಲ್ಲ, ಶ್ರೀಲಂಕಾ ಅವ್ರ ರಾಜ್ಯನ ಉದ್ಧಾರ ಮಾಡೋಕ್ಕೋಸ್ಕರ ಬೇರೆ ದೇಶಗಳಿಂದ ಕೂಡ ತುಂಬ ಸಾಲ ಮಾಡಿತ್ತು. ಇದಕ್ಕೆ ರೀಸನ್ ಆಗಿದ್ದು ಹೈಪರ್ ಇನ್ಫ್ಲೇಷನ್. ಅಷ್ಟೇ ಅಲ್ಲ, ಶ್ರೀಲಂಕಾ ಇಂಪೋರ್ಟ್ ಮಾಡೋದ್ರಲ್ಲಿ ತುಂಬ ಹೆಚ್ಚಾಗಿ ಇಂಪೋರ್ಟ್ ಮಾಡ್ತಿತ್ತು, ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ತುಂಬ ಕಮ್ಮಿ ಎಕ್ಸ್ಪೋರ್ಟ್ ಮಾಡ್ತಿತ್ತು. ಇದರಿಂದ ಕೂಡ ಶ್ರೀಲಂಕಾ ಈ ಸ್ಥಿತಿಗೆ ಬಂದಿದೆ. ಈ ಜಿಂಬಾಬ್ವೆ ಸರ್ಕಾರ ಏನು ಮಾಡಿದೆ, ತನ್ನ ಪ್ರಜೆಗಳೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ನೋಟ್ನ ಹೇಗಂದೇ ಆಗಿ ಪ್ರಿಂಟ್ ಮಾಡಿಬಿಟ್ಟಿದೆ. ನೀವು ಮ್ಯಾಕ್ಸಿಮಮ್ ಎಷ್ಟು ರೂಪಾಯಿ ನೋಟ್ ನೋಡಿರ್ತೀರಾ? ನಮ್ಮ ಭಾರತದಲ್ಲಾದರೂ 2,000 ರೂಪಾಯಿ ನೋಟ್ನ ನೋಡಿರ್ತೀರಾ. ಆದರೆ ಜಿಂಬಾಬ್ವೆದಲ್ಲಿ ಒಂದೇ ಸಲ 100,000 ಕೋಟಿಯ ಒಂದೇ ನೋಟನ್ನು ಪ್ರಿಂಟ್ ಮಾಡಿ ಜನರಿಗೆ ಹಂಚಿಬಿಟ್ಟಿದ್ದಾರೆ. ಜನರಿಗೆ ಹಂಚಿದ ತಕ್ಷಣ, ಜನರಿಗೆ ಎಷ್ಟು ದುಡ್ಡು ಬಂದ ತಕ್ಷಣ ಅವ್ರೇನು ಮಾಡ್ತಾರೆ? ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಬಂಗ್ಲೆ ತೊಗೋಬೇಕು ಅಂತ ಎಲ್ಲ ನುಗ್ಗುತ್ತಾರೆ. ತಿಳ್ಕೊಳ್ಳಿ, ಒಂದು ಶೋರೂಮ್ಗೆ ಎಲ್ಲರೂ ದುಡ್ಡು ತೊಗೊಂಡೋದ್ರೆ ಶೋರೂಮಲ್ಲಿ ಕಾರ್ಸ್ ಎಲ್ಲ ಲಿಮಿಟೆಡ್ ಇರುತ್ತೆ. ಶೋರೂಮ್ ಓನ್ ಏನು ಮಾಡ್ತಾನೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಪ್ರೈಸ್ ಕೂಡ ಜಾಸ್ತಿ ಮಾಡ್ತಾನೆ. ಸೊ ಇದೇ ರೀಸನ್ನಿಂದ ಹೈಪರ್ ಇನ್ಫ್ಲೇಷನ್ ಆಗಿ ಈಗ ಜಿಂಬಾಬ್ವೆದಲ್ಲಿ ನೋಟ್ಗಳನ್ನು ರೋಡಲ್ಲಿ ಮಾರ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಕೂಡ ರಷ್ಯಾ ಉಕ್ರೇನ್ ವಾರ್ ನಡಿಬೇಕಾದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಯಿಲ್ನ ಪ್ರೈಸ್ ಜಾಸ್ತಿ ಆಗಿತ್ತು. ಇದಕ್ಕೆ ರೀಸನ್ ರಷ್ಯಾ ಉಕ್ರೇನ್ ವಾರ್. ಅಲ್ಲೆಲ್ಲೋ ವಾರ್ ನಡೆದ್ರೆ ಇಲ್ಲೇಕೆ ಜಾಸ್ತಿ ಆಗುತ್ತೆ ಅಂದರೆ, ನಾವು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಪ್ರಾಡಕ್ಟ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ. ಈಗ ಯೋಚನೆ ಮಾಡಿ, ನಾನು ಮೊದಲು ಹೇಳಿರೋ 3 ಯೋಜನೆಗಳಿಗೂ ಈ ಶ್ರೀಲಂಕಾ ಜಿಂಬಾಬ್ವೆಗೂ ಏನು ಸಂಬಂಧ ಅಂತ ಕೇಳೋದಾದ್ರೆ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ದುಡ್ಡನ್ನ ಈ ಥರ 2,000 ಎಷ್ಟು ಜನಕ್ಕೆ ಕೊಡಬೇಕು, ಎಷ್ಟು ಮಹಿಳೆಯರಿಗೆ ಕೊಡಬೇಕು, ಎಷ್ಟು ದುಡ್ಡು ಖರ್ಚಾಗ್ತಿರುತ್ತೆ, ಸರ್ಕಾರ ಅದಕ್ಕೋಸ್ಕರ ಎಷ್ಟು ಬೇರೆ ದೇಶಗಳಿಂದ ಸಾಲ ಮಾಡ್ತಿರುತ್ತೆ ಅನ್ನೋ ನಾವು ಯೋಚನೆ ಮಾಡಬೇಕು. ಇದೇ ಥರ ಆಗ್ತಿದ್ರೆ ನಾವು ತಗೊಳ್ಳೋ ದಿನನಿತ್ಯದ ಪದಾರ್ಥಗಳ ಮೇಲೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಈಗ ಆಲ್ರೆಡಿ ಬಸ್ ಚಾರ್ಜ್ ಇನ್ಕ್ರೀಸ್ ಆಗಿರೋದನ್ನ ನಾವೆಲ್ಲ ನೋಡೇ ಇರ್ತಾರೆ. ಹೀಗೆ ಹೋಗ್ತಾ ಇದ್ರೆ ಇನ್ನು ತುಂಬ ನಮ್ಮ ದಿನನಿತ್ಯದ ಐಟಮ್ಗಳ ಮೇಲೆ ಪ್ರೈಸ್ ಜಾಸ್ತಿ ಆಗ್ತಾನೇ ಇರುತ್ತೆ. ಸೊ ಆಗ ಶ್ರೀಲಂಕಾದ ಪರಿಸ್ಥಿತಿ ನಮಗೆ ಕೂಡ ಬರ್ಬೋದು, ಆಗ ಜಿಂಬಾಬ್ವೆಯ ಪರಿಸ್ಥಿತಿ ನಮಗೆ ಕೂಡ ಬರ್ಬೋದು. ಈಗಾಗಲೇ ಜಿಂಬಾಬ್ವೆ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಕೂಡ ಬಂದು ಹೋಗಿದೆ. ಹೇಗಂದ್ರೆ 2,000 ನೋಟ್ನ ಪ್ರಿಂಟ್ ಮಾಡಿ ಈಗಾಗಲೇ ಸ್ಟಾಪ್ ಮಾಡಿದ್ದಾರೆ. ಬಿಕಾಸ್ ಇದೇ ರೀಸನ್ನಿಂದ. ಇದಕ್ಕೆಲ್ಲ ರೀಸನ್ ಬಂದು ಹೈಪರ್ ಇನ್ಫ್ಲೇಷನ್. ಈ ಹೈಪರ್ ಇನ್ಫ್ಲೇಷನ್ ನಮ್ಮ ಲೈಫಲ್ಲಿ ಯಾವ ಥರ ಅಫೆಕ್ಟ್ ಮಾಡುತ್ತೆ, ಇನ್ನು ನಮ್ಮ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾರಿ ಹಬ್ಬ ಕಾದಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಇನ್ನೂ ಈ ಥರ ತುಂಬ ವಿಚಾರಗಳನ್ನು, ತುಂಬ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೇನ್ ಮ್ಯಾಟ್ರಿಗೆ ಬರೋಣ. ಈ ಇನ್ಫ್ಲೇಷನ್ ಅಂದರೆ ಏನು? ನಮ್ಮ ಕನ್ನಡದಲ್ಲಿ ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಈ ಇನ್ಫ್ಲೇಷನ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೆ ಸಿಗೋ ಪ್ರಾಡಕ್ಟ್ನ ಪ್ರೈಸ್ ಹಾಗೂ ಜೀವನ ನಡೆಸೋ ಶೈಲಿಯ ದರ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ದಿನ ಬಳಸೋ ಪದಾರ್ಥಗಳು ಹಾಗೂ ನಮಗೆ ಬರುವ ಸಂಬಳದ ಮಧ್ಯೆ ಯಾವುದು ಅಷ್ಟು ಅಂತರ ಇರಬಾರ್ದು. ಅಕಸ್ಮಾತ್ ನಾವು ದಿನ ಬಳಸುವ ಪದಾರ್ಥಗಳ ಮೇಲೆ ಜಾಸ್ತಿ ಪ್ರೈಸ್ ಹಾಕಿ ನಮ್ಮ ಸಂಬಳವನ್ನೆಲ್ಲ ಖರ್ಚು ಮಾಡಿ, ಅಂದರೆ ತುಂಬ ಹೈ ಪ್ರೈಸ್ ಹಾಕಿದ್ರೆ ಪ್ರಾಡಕ್ಟ್ ಮೇಲೆ, ಅದನ್ನೇ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಈ ಇನ್ಫ್ಲೇಷನ್ ಏನಕ್ಕಾಗುತ್ತೆ? ಈ ಇನ್ಫ್ಲೇಷನ್ ಯಾವುದೆಲ್ಲ ಕಾರಣಕ್ಕೆ ಆಗುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಬಂದು ಸರ್ಕಾರ ಬೇರೆ ದೇಶದಿಂದ ಸಾಲ ತಗೊಂಡು, ಅಂದರೆ ಸರ್ಕಾರ ಏನಾದ್ರು ತನ್ನ ರಾಜ್ಯದ ಉದ್ಧಾರಕ್ಕೋಸ್ಕರ, ಅಂದರೆ ತನ್ನ ರಾಜ್ಯನ ಇಂಪ್ರೂವ್ ಮಾಡೋಕ್ಕೋಸ್ಕರ ಅವರ ಹತ್ರ ದುಡ್ಡಿಲ್ಲದೆ ಇದ್ದರೆ ಬೇರೆ ದೇಶಗಳಿಂದ ಸಾಲ ತಗೊಂಡು ಆಗ ಇಂಪ್ರೂವ್ ಮಾಡ್ತಾರೆ. ಆ ಸಾಲನ ಟೈಮ್ಗೆ ಕಟ್ಟದೇ ಇದ್ರೆ ಆಗ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಬಂದು ಇಂಪೋರ್ಟ್ ಎಕ್ಸ್ಪೋರ್ಟ್. ಒಂದು ರಾಜ್ಯ ಆಗಿರಲಿ, ಒಂದು ದೇಶ ಆಗಿರಲಿ, ಇಂಪೋರ್ಟ್ನ ಜಾಸ್ತಿ ಮಾಡಿಕೊಂಡು ಎಕ್ಸ್ಪೋರ್ಟ್ ಅಂದರೆ ಹೊರ ದೇಶಕ್ಕೆ ಕಮ್ಮಿ ತಗೊಂತಿದ್ದಾರೆ. ಇದರಲ್ಲಿ ಕೂಡ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗೋ ಚಾನ್ಸ್. ಸೆಕೆಂಡ್ ಆಪ್ಷನ್ ಬಂದು ಗೌರ್ಮೆಂಟ್ ಏನಾದರೂ ಪೂರ್ ಆಗಿದ್ದಾರೆ. ಗೌರ್ಮೆಂಟ್ ನಡೆಸೋರು ಒಂದು ಎಫೆಕ್ಟಿವ್ ಆಗಿರಬೇಕು. ಅದು ಬಿಟ್ಟು ಯಾರು ಅಂದರೆ ಯಾರನ್ನ ಗೌರ್ಮೆಂಟಲ್ಲಿ ಕರ್ಕೊಂಬಂದು ಕೂರಿಸಿದ್ರೆ
ಗೌರ್ಮೆಂಟ್ ನಡೆಸೋರು ಎಫೆಕ್ಟಿವ್ ಆಗಿಲ್ಲ ಅಂದ್ರೆ ಇದರಿಂದ ಕೂಡ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ಬೋದು. ಶ್ರೀಲಂಕಾದಲ್ಲಿ ಹೇಗಾಯ್ತು ಹಾಗೆ. ಸೊ ಈ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಯಾರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಹಾಗೂ ಲೋವರ್ ಕ್ಲಾಸ್ ಪೀಪಲ್ಗೆ. ಏಕೆಂದ್ರೆ ಪ್ರೈಸ್ ನಾವು ದಿನ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದ್ರ ಪ್ರೈಸಸ್ ಜಾಸ್ತಿ ಆಗುತ್ತೆ. ಸೊ ಈ ಇನ್ಫ್ಲೇಷನ್, ಈ ಹಣದುಬ್ಬರದಿಂದ ಪಾರಾಗೋದು ಹೇಗೆ, ಈ ಹಣದುಬ್ಬರ ಅನ್ನೋ ಭೂತದಿಂದ ಪಾರಾಗೋದು ಹೇಗೆ ಅಂತ ನೋಡೋದಾದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ತಿಳ್ಕೊಳ್ಳಿ, ಇಲ್ಲಿಂದ 10 ವರ್ಷದ ಕೆಳಗಡೆ ಅಂದರೆ ಈಗ ಆಲ್ರೆಡಿ 2025, ನಾನು 2015 ತೊಗೊತೀನಿ. ಸೊ 2015ರಲ್ಲಿ ಒಂದು ಆಕ್ಟಿವಾ ಸ್ಕೂಟಿ ತಗೋಬೇಕಾದ್ರೆ ಅದರ ಬೆಲೆ ಜಾಸ್ತಿ ಅಂದ್ರೂ 55,000 ಇರ್ತಿತ್ತು. ಆದರೆ ಈಗ ಅದೇ ಸ್ಕೂಟಿಯನ್ನು ಈಗ ತಗೋಬೇಕಾದ್ರೆ, ಈಗ ಶೋರೂಮಲ್ಲಿ ಹೋಗಿ ತೊಗೊಬೇಕಾದ್ರೆ 1,20,000ವರೆಗೂ ಹೋಗುತ್ತೆ. ಅಷ್ಟು ಕಾಸ್ಟ್ ಆಗಿದೆ. ಇನ್ನು ಅರ್ಥ ಮಾಡ್ಕೊಳ್ಳಿ, ಆಗಿದ್ದಿದ್ದು 50,000 ಈಗಿರೋ 1,00,000ಕ್ಕೆ ಸಮ. ಇನ್ನು ಯಾವ ರೀತಿ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ಪ್ರತಿ ವರ್ಷ 5.5 to 5.6% ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಿರುತ್ತೆ. ಸೊ ಇದರಿಂದ ಪಾರಾಗೋದು ಹೇಗೆ ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಸೊ ಈ ಇನ್ಫ್ಲೇಷನ್ ಇಂದ ಪಾರಾಗೋಕೆ, ಇನ್ಫ್ಲೇಷನ್ ಅನ್ನೋ ಭೂತದಿಂದ ಪಾರಾಗೋಕೆ ಏನೆಲ್ಲ ವೇಸ್ ಇದೆ, ಕೆಲವು ವೇಸ್ ಇದೆ. ಸೊ ನಾನು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ನೀಟಾಗಿ ನೋಡಿ. ಸೊ ಫಸ್ಟ್ ಒಂದು ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೋದು, ಮತ್ತು ಗೋಲ್ಡ್ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಗೋಲ್ಡ್ ಮೇಲೆ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮ್ಮ ಮುಂದೆ ಯಾವ ಇನ್ಫ್ಲೇಷನ್ ರೇಟ್ ಇದೋ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನಿಮ್ಮ ಕರೆನ್ಸಿ ಮೇಲೆ ಯಾವುದೇ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಸೊ ಅದು ಬಿಟ್ಟು ನೀವು ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ನಿಮಗೆ ಐಡಿಯಾ ಇದ್ದು, ನಾಲೆಜ್ ಇದೆ, ಅದ್ರ ಮೇಲೆ ಕೂಡ ಇನ್ವೆಸ್ಟ್ ಮಾಡಿ. ಸೊ ಅದು ಕೂಡ ನಿಮಗೆ ಮುಂದೆ ಫ್ಯೂಚರಲ್ಲಿ ಇನ್ಫ್ಲೇಷನ್ ರೇಟ್ಗೆ ಮ್ಯಾಚ್ ಆಗೋ ಥರ ಒಂದು ಒಳ್ಳೆ ವ್ಯಾಲ್ಯೂವನ್ನು ಕೊಡುತ್ತೆ. ಸೊ ನಿಮ್ಗೇನಾದರೂ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನಾಲೆಜ್ ಇದ್ದರೆ, ಇನ್ವೆಸ್ಟ್ಮೆಂಟ್ ಮೇಲೆ ಏನಾದರೂ ನಿಮಗೆ ಸ್ವಲ್ಪ ತಿಳಿದಿದೆ ಅಂದರೆ, ಸೊ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಅದು ಕೂಡ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಇನ್ಫ್ಲೇಷನ್ ರೇಟ್ ಏನಿರುತ್ತೋ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಕರೆನ್ಸಿಯಲ್ಲಿ ಯಾವುದೇ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಸೊ ಈ ಥರ ಯಾವುದಾದ್ರೂ ಇನ್ಫ್ಲೇಷನ್ ರೇಟ್ಗೆ ಮ್ಯಾಚ್ ಆಗೋ ಥರ ಒಂದು ಪ್ರೋಸೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಇಲ್ಲ ಅಂದರೆ ಈಗ ಏನಾದರೂ ಎಕ್ಸಾಂಪಲ್ ತಿಳ್ಕೊಳ್ಳಿ, ₹1 ಇದೆ ಅಂದರೆ 10 ವರ್ಷ ಆದಮೇಲೆ ₹1 ಬೆಲೆ ₹5 ಆಗಿರುತ್ತೆ ಅಷ್ಟೇ. ಸೊ ಅದಕ್ಕೆ ಕರೆನ್ಸಿ ವ್ಯಾಲ್ಯೂ ಮೇಲೆ ಮ್ಯಾಚ್ ಮಾಡೋಕೆ ಹೋಗಬೇಡಿ ದಯವಿಟ್ಟು. ಸೊ ಈ ಥರ ಇನ್ವೆಸ್ಟ್ ಮಾಡಿ. ಸೊ ಈ ಥರ ತುಂಬ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿ, ಯಾಕಂದರೆ ಈಗ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಗೆ ಕೂಡ ಶೇರ್ ಮಾಡಿ. ಈ ಥರ ತುಂಬ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಿರುತ್ತೆ. ಸೊ ಗುಡ್ ಬೈ.